ಅಕ್ಕನ ಮನೆಗೆ ಗೃಹಪ್ರವೇಶ ಅಂದರೆ ಏನು ನವಗ್ರಹ ಪೂಜೆ ಇತ್ತು ಅಂತ ಬಂದಿದ್ದೆ ಅಲ್ವಾ. ನಾವಣ್ಣ ಅವರಿಗೆ ಅಂತ ಅಂದ್ಬಿಟ್ಟು ಸಪ್ರೇಟ್ ರೂಮ್ ಕಟ್ಕೊಂಡು ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಸೆಟ್ ಮಾಡ್ಕೊಂಡವ್ರೆ. ಮತ್ತು ಹೆಂಗೆ ಗೊತ್ತಾ, ನಮ್ಮಣ್ಣನಿಗೆ ಜಾಸ್ತಿ ಮೂವಿ ಹುಚ್ಚು. ಅದಕ್ಕೇ ಎಲ್ಲ ಸೈಡ್ ನೋಡ್ರಿ, ಆ ಸೈಡು ಈ ಸೈಡು ಎಲ್ಲ ಅಂದರೆ ಒಂದೇ ಕಲರ್ ಪೇಂಟ್ ಮಾಡಿಸಿ, ಈ ಸೈಡ್ ಮಾತ್ರ ಏನೋ ವೈಟ್ ಪೇಂಟ್ ಮಾಡ್ತಾರೆ. ಏನಕ್ಕಪ್ಪ ಅಂತಂದರೆ ಪ್ರೊಜೆಕ್ಟರ್ ಹಾಕೊಂಡು ಮೂವಿ ನೋಡೋಕ್ಕೆ ಅಂತ ಗೊತ್ತಾ. ಅದಾದಮೇಲೆ ಇನ್ನು ನೋಡ್ರಿ ಇಲ್ಲಿ ಇನ್ನು ಟೇಬಲ್ ಎಲ್ಲ ಇಲ್ಲೇ ಇಟ್ಕೊಂಡವ್ರೆ. ಮೂವಿ ನೋಡೋಕ್ಕೆ ಪ್ರೊಜೆಕ್ಟರ್ ಬೇಕಾಗ್ತೈತೆ, ಮತ್ತು ಸೆಟ್ ಮಾಡ್ಕೊಳಕ್ಕಾಗಲ್ಲ ಅಂತ ಇಲ್ಲಿ ಮಲಿಕೊಳ್ಳೋದಂತೆ. ಮತ್ತು ಇಲ್ಲಿ ಸೋಫಾ ಮೂವಿ ನೋಡಬೇಕಾದ್ರೆ ಕರೆಕ್ಟಾಗಿ ಸ್ಟ್ರೈಟಾಗಿ ಇರಲಿ ಅಂತ ಅಂದ್ಬಿಟ್ಟು ಇದೊಂದು ಸೋಫಾ ಹಾಕೊಂಡವ್ರೆ. ನಾವಣ್ಣ ವರ್ಕ್ ಮಾಡೋದಿಲ್ಲ ನೋಡ್ರಿ, ಅದೇನು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರೋದು. ಅದಕ್ಕೇ ನೋಡ್ರಿ ಸಿಸ್ಟಮ್ ಎಲ್ಲ ನೋಡ್ರಿ, ಕೀಬೋರ್ಡ್ ಎಲ್ಲ ಹೆಂಗೆ ಇಟ್ಕೊಂಡವ್ರೆ ಅಂದರೆ ನಮಗೇನಾದ್ರು ಕೊಟ್ಟಿದ್ರೆ ಜಾತ್ರೆ ಥರ ಅಲಂಕಾರ ಮಾಡಿಬಿಟ್ಟು ಇಟ್ಕೊಂತಿದ್ವಿ. ಇವ್ರ ಮೌಸ್ ನೋಡ್ರಿ, ನೋಡಿದ್ರೇ ಅಂದರೆ ಏನು ಕೆಲಸ ಮಾಡ್ಬೇಕಂತ ಇಷ್ಟ ಆಗ್ಬೇಕು ಆ ಥರ ಐತೆ. ನಮ್ಮಣ್ಣಗೆ ಏನೂ ರಿಸ್ಕೇ ಇಲ್ಲ ನೋಡ್ರಿ, ಇಲ್ಲೇ ವಾಶ್ರೂಮ್ ಎಲ್ಲ ಮಾಡ್ಕೊಂಡ್ಬಿಟ್ಟೈತೆ. ಏನು ಪ್ಲ್ಯಾನ್ ಮಾಡಿಬಿಟ್ಟವ್ರೆ ಅಂದರೆ ಅಷ್ಟು ದೊಡ್ಡದಾಗಿ ಪ್ಲ್ಯಾನ್ ಎಲ್ಲ ಮಾಡಿಬಿಟ್ಟವ್ರೆ. ನೋಡಿ ಗೈಸ್, ಇಲ್ಲೇ ಇನ್ನು ಹೊಸದು ಇನ್ನೂ ಏನೂ ಅಡ್ಜಸ್ಟ್ ಮಾಡ್ಕೊಂಡಿಲ್ಲ, ಅಷ್ಟೆಲ್ಲ ಇಷ್ಟು ಮಾತ್ರ ಮಾಡ್ಕೊಂಡವ್ರೆ ಗೈಸ್. ಒಂಥರ ಅಂದರೆ ಏನು ಬ್ಯಾಚುಲರ್ಸ್ ಇದ್ದಾಗ ಆದ್ರೆ ಸರಿ ಹೋಗ್ಬಿಡುತ್ತೆ. ನಮ್ಮ ಅಣ್ಣಂಗ ಮೂವಿ ಹುಚ್ಚಂತ ಅಂದಲ್ವಾ, ನೋಡ್ರಿ ಹಿಂಗೆಲ್ಲ ಅರೇಂಜ್ ಮಾಡ್ಕೊಂಡೈತೆ ಅಂತ. ಮಾಡ್ಬೇಕಂತ ಜಾಸ್ತಿ ಇಷ್ಟ. ಯಾಕಂದ್ರೆ ಇನ್ನ ನಾವು ಅಷ್ಟು ದೊಡ್ಡ ಶ್ರೀಮಂತರು ಏನಲ್ಲ, ಅಷ್ಟು ದೊಡ್ಡ ಮನೇನೂ ಇಲ್ಲ. ಅದಕ್ಕೇನೆ ಅಂದ್ರೆ ಈ ರೂಮ್ ನನಗೆ ಇಷ್ಟ ಆಗಿತ್ತು ಅಂದ್ಬಿಟ್ಟು ಈ ರೂಮ್ ಟೂರ್ನ ಮಾಡಿದೆ. ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.